ಇಂದು ಆಗಸ್ಟ್ 17ನೇ ತಾರೀಕು. ಟುಡೇ ಈಸ್ ಅವರ್ಸ್. ಈ ಪುಸ್ತಕದಲ್ಲಿರುವಂತಹ ಈ ಒಂದು ಉತ್ತಮ ಬರಹ, ಶಿರೋನಾಮೆ ಯು ಪ್ಲೇ ಎ ಪಾರ್ಟ್. ಯು ಪ್ಲೇ ಎ ಪಾರ್ಟ್. The time has come for all men of good will and of good faith to become conscious of the part they can play, and must play in life if our present civilization is to endure. Everyone shares a responsibility in the future. On this note of challenge, the world-famous biologist LeConte du Noni opened his best-selling book, Human Destiny. On a similar note, though even more specific in his recognition of the spiritual, Noni's book closes, "Let him, every man, above all never forget that the divine spark is in him alone, and that he is free to disregard it, to kill it, or to come closer to God by showing his eagerness to work with him and for him." Every one of us should do his part to bring millions back to the realization of the personal responsibility each person has in affecting the world trends. Under Baraha, the same people who can deny others everything are famous for refusing themselves nothing. ಲೇ ಹಂಟ್ ಅನ್ನುವಂಥ ಮಹನೀಯ ಬರೆದಿದ್ದು. ಕನ್ನಡದ ಒಂದು ಭಾವಾನುವಾದ ಈ ಬರಹದ, ಉತ್ತಮ ಬರಹದ ಯು ಪ್ಲೇ ಎ ಪಾರ್ಟ್. ನೀನು ಓರ್ವ ಪಾತ್ರಧಾರಿ. ಜಗತ್ತಿನ ಆ ಖ್ಯಾತ ಶಾಸ್ತ್ರಜ್ಞ ಲಿಕೊಂಟೆ ಡು ನೋಯ್ ತನ್ನ ಅತ್ಯಂತ ಪ್ರಸಿದ್ಧಿ ಪಡೆದ ಶ್ರೇಷ್ಠ ಪುಸ್ತಕ ಹ್ಯೂಮನ್ ಡೆಸ್ಟಿನಿ ಎಂಬ ಈ ತನ್ನ ಪುಸ್ತಕದಲ್ಲಿ ಪ್ರಾರಂಭದ ಸಾಲುಗಳನ್ನು ಈ ರೀತಿ ಮಾಡಿದ್ದಾನೆ. ಈ ಜಗತ್ತಿನ ಸಮಸ್ತ ಜನರು ಯಾರು ಒಳ್ಳೆಯ ಉದ್ದೇಶವನ್ನು ಹಾಗೂ ಒಳ್ಳೆಯ ವಿಶ್ವಾಸವನ್ನು ಪಡೆದಿರುವರೋ ಅವರಿಗಾಗಿ ಈಗ ಒಂದು ಸಮಯ ಬಂದಿದೆ. ಅವರು ಎಚ್ಚರಗೊಳ್ಳಬೇಕಾಗಿದೆ. ತಮ್ಮ ಪಾತ್ರವನ್ನು ಆಡಬೇಕಾಗಿದೆ. ಹೌದು, ಆಡಲೇಬೇಕಾಗಿದೆ. ಏತಕ್ಕಾಗಿ ಅಂದರೆ ನಮ್ಮ ಪ್ರಶಸ್ತ ನಾಗರಿಕತೆಯನ್ನು ಅಸ್ತಿತ್ವದಲ್ಲಿರಿಸಬೇಕಾಗಿದೆ, ರಕ್ಷಿಸಬೇಕಾಗಿದೆ. ಪ್ರತಿಯೋರ್ವನೂ ಈ ಜವಾಬ್ದಾರಿಯನ್ನು ಭವಿಷ್ಯತ್ ಕಾಲಕ್ಕಾಗಿ ಹೊರೆಯುವ ಪಾಲುದಾರ ಅಂತ ಹೇಳಿ ಬರೀತಾರವರು. ಇದೇ ರೀತಿಯ ಬರಹವನ್ನು ಇನ್ನೂ ಹೆಚ್ಚಾಗಿ ನಿರ್ದಿಷ್ಟವಾಗಿ ಅದನ್ನೇ ಗುರುತಿಸಿ ತಿಳಿಯುತ್ತದೆ ಇದೇ ಪುಸ್ತಕ ಹ್ಯೂಮನ್ ಡೆಸ್ಟಿನಿ ತನ್ನ ಮುಕ್ತಾಯದ ನುಡಿಗಳಲ್ಲಿ. ಅದು ಹೀಗುಂಟು: ಪ್ರತಿ ಮನುಷ್ಯ, ಆತ ಯಾರೇ ಆಗಿರಲಿ, ಆತನಲ್ಲಿ ಅಂತರಂಗದಲ್ಲೇ ದೈವಿ ಚಿಲುಮೆ ಉಂಟು. ಇದು ಅವನಲ್ಲಿ ಮಾತ್ರ ಉಂಟು. ಈಗ ಅವನು ಅದನ್ನು ನಿರ್ಲಕ್ಷಿಸಲೂ ಸಹ ಸ್ವತಂತ್ರ, ಅದನ್ನು ಅಳಿಸಿ ಹಾಕಲು, ನಾಶಪಡಿಸಲೂ ಸಹ ಸ್ವತಂತ್ರ, ಅಥವಾ ಅದರಿಂದಲೇ ದೇವರ ಸಮೀಪಕ್ಕೆ ಸಾಗಬೇಕು
ಎಂಬ ಉತ್ಸಾಹವನ್ನು ಪ್ರಕಟ ಮಾಡಬೇಕೋ ದೇವರೊಂದಿಗೆ ಆತ ಜತೆಗೊಳ್ಳಬೇಕು. ಅವನಿಗಾಗಿ ಕೆಲಸ ಕಾರ್ಯಗಳನ್ನು ಮಾಡಬೇಕು. ಯಾರಿಗಾಗಿ? ದೇವರಿಗಾಗಿ. ನಾವು ಪ್ರತಿಯೊಬ್ಬರೂ ನಮ್ಮ ಪಾತ್ರವನ್ನು ಆಡತಕ್ಕದ್ದು. ಯಾತಕ್ಕಾಗಿ ಅಂದರೆ ಲಕ್ಷಗಟ್ಟಲೆ ಜನರಲ್ಲಿ ಈ ರೀತಿಯ ಒಂದು ವೈಯಕ್ತಿಕ ಜವಾಬ್ದಾರಿಯನ್ನು ಕುರಿತು ಅರಿವು ಮೂಡಿಸುವಲ್ಲಿ. ಕಾರಣವಿಷ್ಟೇ, ಈ ಅಪಾರ ಜನರು ಪ್ರತಿಯೊಬ್ಬರೂ ಸಹ ಜಗತ್ತಿನ ಆಗು ಹೋಗುಗಳಲ್ಲಿ ಪರಿಣಾಮ ಬೀರುವವರೇ ಆಗಿರುತ್ತಾರೆ. ಕೆಳಗಿನ ಅಂಡರ್ಬರಹ: ದ ಸೇಮ್ ಪೀಪಲ್ ಹೂ ಕ್ಯಾನ್ ಡಿನೈ ಅದರ್ಸ್ ಎವ್ರಿಥಿಂಗ್ ಆರ್ ಫೇಮಸ್ ಫಾರ್ ರಿಫ್ಯೂಸಿಂಗ್ ದೆಮ್ಸೆಲ್ಸ್ ನಥಿಂಗ್. ಅವರು ಯಾರು ಇತರರಿಗಾಗಿ ಯಾವುದನ್ನೂ ಇಲ್ಲವೆನ್ನುವರೋ ಅವರೀಗ ತಮಗಾಗಿಯೂ ಸಹ ಏನೂ ಇಲ್ಲದವರಾಗಿ ಪ್ರಸಿದ್ಧರಾಗುತ್ತಾರೆ. ಇನ್ನು ಓದ್ತೇನೆ: ಅವರೋ ಯಾರು ಇತರರಿಗಾಗಿ ಯಾವುದನ್ನು ಇಲ್ಲವೆನ್ನುವರೋ ಅವರೀಗ ತಮಗಾಗಿಯೂ ಸಹ ಏನೂ ಇಲ್ಲದವರಾಗಿ ಪ್ರಸಿದ್ಧರಾಗುತ್ತಾರೆ. ಇದನ್ನು ಬರೆದಂಥ ಮಹನೀಯ ಲೇ ಹಂಟ್ ಅನ್ನುವಂಥ ಒಂದು ಅಪರೂಪದ ಬರಹ, ಒಂದು ಚಿಂತನಾಪರ ಬರಹ, ಒಂದು ನಮ್ಮ ನಾಗರಿಕತೆಯನ್ನು ಉಳಿಸುವಲ್ಲಿ ಪ್ರತಿಯೋರ್ವ ಯಾವ ರೀತಿಯ ಪಾತ್ರವನ್ನು ವಹಿಸಬೇಕು ಅನ್ನುವಂಥ ಒಂದು ಅಪರೂಪದ ಬರಹವಿದು. ಆವಾಗ 70 ವರ್ಷಗಳಿಂದ ಬರೆದ ಬರಹ ಇಂದಿಗೂ ಪ್ರಸ್ತುತವಾಗಿದೆ ಎಂದು ಹೇಳುತ್ತಾ ನನ್ನ ನಿವೇದನೆಯನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ.